ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಮತ್ತೆ ಜಾಣ್ಮೆಯ ಪರೀಕ್ಷೆಯ ಕಾಲ ಆಗಿರುತ್ತೆ. ಶನಿಯ ಪ್ರಭಾವ ಮತ್ತು ನಿಮ್ಮ ರಾಶಾಧಿಪತಿ ಮಂಗಳನ ಸಂಚಾರವು ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರುತ್ತೆ. ಇನ್ನು ಗ್ರಹಗತಿಗಳ ಸ್ಥಾನ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಶನಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಂದ್ರೆ ಅರ್ಧಾಷ್ಟಮ ಶನಿ ಸಂಚರಿಸ್ತಾ ಇರ್ತಾನೆ. ಮಾರ್ಚ್ 7ರಿಂದ ಶನಿ ಮೌಢ್ಯನಾಗೋದ್ರಿಂದ ಕೌಟುಂಬಿಕ ಒತ್ತಡ ಸ್ವಲ್ಪ ಕಡಿಮೆ ಆಗಬಹುದು. ಅರ್ಧಾಷ್ಟಮ ಶನಿ ಇದೆ ಅಂದಿದ್ ಮಾತ್ರಕ್ಕೆ ಬಹಳ ಯೋಚನೆ ಮಾಡುವಂತದ್ದು ಬೇಡ, ಎಲ್ಲದಕ್ಕೂ ಪರಿಹಾರಗಳಿರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡೋದು ಬೇಡ. ಇನ್ನು ಗುರು ಅಂತ ನೋಡಿದಾಗ ಗುರು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆಧ್ಯಾತ್ಮಿಕ ಚಿಂತನೆ ಮತ್ತೆ ಅನಿರೀಕ್ಷಿತ ಧನಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನು ರಾಹುವಿನ ಸ್ಥಾನ ಅಂತ ನೋಡಕ್ ಹೋದ್ರೆ 4ನೇ ಮನೆಯಲ್ಲಿ ರಾಹುವಿನ ಸ್ಥಾನ ಇರೋದ್ರಿಂದ ಮತ್ತೆ ರಾಹು ಜೊತೆಗೆ ಬುಧ ಮತ್ತು ಕುಜರ ಒಂದು ಸಂಯೋಗನೂ ಕೂಡ ಇರೋದ್ರಿಂದ ಏನು ನಿಮ್ಗೆ ಮನೆ ತಗೋಬೇಕು ಅನ್ನೋದಾಗಿರ್ಬೋದು ಅಥವಾ ವಾಹನ ಖರೀದಿ ಮಾಡ್ಬೇಕು ಅನ್ನೋದಾಗಿರ್ಬೋದು, ಈ ವಿಚಾರಗಳಲ್ಲಿ ಕೆಲವೊಂದು ಗೊಂದಲಗಳು ನಿಮ್ಗೆ ಉಂಟಾಗತ್ತೆ. ಇನ್ನು ವಿಶೇಷವಾದ ಸೂಚನೆ ಏನು ಅಂತಂದ್ರೆ ಮಾರ್ಚ್ 3ನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ನಿಮ್ಮ ಸ್ನೇಹಿತರ ಜೊತೆಲಿ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರ್ಬೇಕಾಗತ್ತೆ. ಮತ್ತು ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆನೂ ನೀವು ಸ್ವಲ್ಪ ಏನು ಜಾಗರೂಕತೆಯಿಂದ ಇರ್ಬೇಕಾಗತ್ತೆ. ಉದ್ಯೋಗ ಮತ್ತು ವ್ಯವಹಾರ ಅಂತ ನೋಡಿದಾಗ ವೃತ್ತಿ ಜೀವನದಲ್ಲಿ ಈ ತಿಂಗಳು ನೀವು ಕಠಿಣ ಪರಿಶ್ರಮ ಪಡಬೇಕಾಗಿ ಬರುತ್ತೆ. ನಿಮ್ಮ 11ನೇ ಮನೆ ಮೇಲೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಹಣ ನಿಮ್ ಕೈಲಿ ಬಂದು ಸೇರ್ಬೇಕಾದ್ರೆ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹಳೆಯ ಬಾಕಿ ಹಣ ವಸೂಲಿ ಆಗುವಂಥದ್ದು, ಹೂಡಿಕೆ ಮಾಡುವಂತ ಸಮಯದಲ್ಲಿ ಆತರ ಪಡೋದು ಬೇಡ, ಅನುಭವಸ್ಥರ ಒಂದು ಸಲಹೆ ಪಡೆಯೋದು ತುಂಬಾ ಉತ್ತಮ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದಾಗ ಆರ್ಥಿಕವಾಗಿ ಮಿಶ್ರ ಫಲಗಳನ್ನ ನೀವು ಎದುರಿಸಬೇಕಾಗತ್ತೆ. ಗುರು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿಮೆ, ಪಿತ್ರಾರ್ಜಿತ ಆಸ್ತಿ ಅಥವಾ ಲಾಟ್ರಿ ಮೂಲಕ ಅನಿರೀಕ್ಷಿತ ಲಾಭಗಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ 4ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ, ಬುಧ ಮತ್ತು ಕುಜರ ಒಂದು ಸಂಚಾರನೂ ಕೂಡ ಇರೋದ್ರಿಂದ ನೀವೇನಾದ್ರೂ ರಿಪೇರಿ ಕಾರ್ಯಗಳು, ಅದರಲ್ಲೂ ವಾಹನ ರಿಪೇರಿ ಆಗಿರ್ಬೋದು ಅಥವಾ ಮನೆಯ ದುರಸ್ತಿ ಕಾರ್ಯಗಳೇನಾದ್ರೂ ಮಾಡ್ತಾ ಇದ್ರೆ ಅದಕ್ಕಾಗಿ ಸ್ವಲ್ಪ ಹಣನ ನೀವು ಖರ್ಚು ಮಾಡ್ಬೇಕಾಗತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಅಂತ ನೋಡಕ್ ಹೋದಾಗ ಶನಿ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ರೆ ನಿಮ್ಮ 2ನೇ ಸ್ಥಾನಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಎಂತ ಸಮಸ್ಯೆಗಳು ಬಂದ್ರು ಕೂಡ ಅದರಿಂದ ಪಾರಾಗಬಹುದು. ಅಂದ್ರೆ ಎಂತ ಸಮಸ್ಯೆ ಬಂದ್ರು ಕೂಡ ಅದಾಗಿಂದಾಗ್ಲೇ ಸರಿ ಹೋಗ್ತಾ ಇರತ್ತೆ. ಇನ್ನ ನಿಮ್ಮ 5ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಅವರ ಆರೋಗ್ಯ ಹೇಗಿರುತ್ತೆ ಅಥವಾ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಬೇಗ ವಾಸಿ ಆಗದೆ ಇರುವಂತದ್ದು, ಶ್ವಾಸಕೋಶ ಸಮಸ್ಯೆಗಳಾಗಿರ್ಬಹುದು ಅಥವಾ ಕೋಲ್ಡ್ ಆಯ್ತು ಅಂದ್ರೆ ಅದು ತುಂಬಾ ನಿಧಾನಗತಿನಲ್ಲಿ ವಾಸಿ ಆಗೋದು ಕೂಡ ಆಗತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳಿಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಅಂದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಅಂದ್ರೆ ಮಾತುಕತೆಗಳಾಗೋದು, ನೀವ್ ಹೇಳಿದ ಅವ್ರು ಒಪ್ಪಲ್ಲ, ಅವ್ರು ಹೇಳಿದ್ ನೀವು ಒಪ್ಪಲ್ಲ, ಈ ರೀತಿಯಾದ ಕೆಲವು ಸಮಸ್ಯೆಗಳು ಬರ್ತಾ ಇರುತ್ತೆ. ದಾಂಪತ್ಯ ಜೀವನದಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಆದ್ರೆ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಇರೋದ್ರಿಂದ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದಾಗಿಂದಾಗೆ ಸರಿ ಹೋಗುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ ಬಂದಾಗ ಈ ತಿಂಗಳು ಸಾಧಾರಣವಾಗಿರುತ್ತೆ. ಎದೆ ಭಾಗದ ನೋವು ಅಥವಾ ಅಜೀರ್ಣದ ಸಮಸ್ಯೆಗಳು ಕಾಣಿಸ್ಕೋಬಹುದು. ಶನಿಯ ಪ್ರಭಾವದಿಂದಾಗಿ ಅತಿಯಾದ ಆಯಾಸ ಮತ್ತೆ ಮಾನಸಿಕ ಒತ್ತಡ ಉಂಟಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ವಾಹನ ಚಾಲನೆ ಮಾಡ್ಬೇಕಾದ್ರೆ ಅತೀವ ಜಾಗರೂಕರಾಗಿರೋದು ತುಂಬಾ ಉತ್ತಮ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಹನುಮಾನ್ ಚಾಲೀಸನ ಓದುವಂಥದ್ದು. ಪ್ರತಿ ದಿನ ನೀವು ಏನು ಗೋಧೂಳಿ ಸಮಯದಲ್ಲಾಗಿರ್ಬೋದು ಅಥವಾ ಬೆಳಗಿನ ಜಾವದಲ್ಲಾಗಿರ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹನುಮಾನ್ ಚಾಲೀಸನ ಕೇಳೋದು ಅಥವಾ ಹೇಳ್ಕೊಳ್ಳೋದು ನಿಮ್ಗೆ ಶನಿಯ ಒಂದು ದೃಷ್ಟಿಯಿಂದ ನೀವು ಪಾರಾಗಬಹುದು. ಇನ್ನು ಮಂಗಳನ ಒಂದು ಶಾಂತಿಗೋಸ್ಕರ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಮಂಗಳನಿಗೋಸ್ಕರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ. ಇನ್ನು ಬಡವರಿಗೆ ದಾನ ಮಾಡುವಂಥದ್ದು, ಅಗತ್ಯವಿರುವಂತವ್ರಿಗೆ ಬೆಲ್ಲ ಅಥವಾ ಕೆಂಪು ಬೇಳೆನ ದಾನ ಮಾಡೋದು. ಇನ್ನು ಗ್ರಹಣದ ಒಂದು ಪರಿಹಾರವಾಗಿ ಸಮೀಪದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿಷೇಕನ ನೋಡೋದು ಬಹಳ ಉತ್ತಮ. ಇನ್ನು ಇದಾಗಿತ್ತು ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಇದು ಸಾಮಾನ್ಯ ಭವಿಷ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಅದರಲ್ಲಿ ಇರುವಂತಹ
ಗ್ರಹಗಳ ಸ್ಥಾನಮಾನ ಆಗಿರಬಹುದು ಅಥವಾ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ. ನಮ್ಮಲ್ಲೇನಾದ್ರೂ ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.